ಮಠ ಮಧ್ಯಾಹ್ನ ಆ ಮನೆಯಲ್ಲಿ ಭರ್ಜರಿ ಡಕಾಯಿತಿ ನಡೆದಿತ್ತು. ಮನೆ ಮಾಲೀಕರು ಬಂದಿದ್ದಾರೇನೋ ಅಂತ ನೋಡೋಕೆ ಹೋದಾಕೆಯನ್ನ ಖದೀಮರು ಕೂಡ ಹಾಕಿ ಮನೆ ದೋಚ್ಕೊಂಡು ಹೋಗಿದ್ದರ ಬಗ್ಗೆ ಖುದ್ದು ಮಹಿಳೆಯೇ ದೂರು ಕೊಟ್ಟಿದ್ಲು. ಆದ್ರೀಗ ಪೊಲೀಸರೇ ಶಾಕ್ ಆಗೋ ರೀತಿಯಲ್ಲಿ ಆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ದಿನಾಂಕ ಮಾರ್ಚ್ 17, 2017. ಸಮಯ ಮಧ್ಯಾಹ್ನ 3 ಗಂಟೆ. ಸ್ಥಳ ಪ್ರಶಾಂತ ನಗರ, ಚಿಕ್ಕಬಳ್ಳಾಪುರ. ಅವತ್ತು ಇಲ್ಲಿನ ವಾರ್ಡ್ ನಂಬರ್ 4ರ ಮೇಸ್ತ್ರಿ ವೆಂಕಟಪ್ಪ ಎನ್ನುವವರ ಮನೆಯಲ್ಲಿ ಮಠ ಮಧ್ಯಾಹ್ನ ಡಕಾಯಿತಿ ನಡೆದಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಮನೆಯಲ್ಲಿದ್ದ 40 ವರ್ಷದ ಅವಿವಾಹಿತ ವಿಶೇಷ ಚೇತನ ಮಹಿಳೆ ಉಮಾಳನ್ನ ವಿಚಾರಣೆ ನಡೆಸಿದ್ರು. ಈ ವೇಳೆ ಆಕೆ 5-6 ಜನ ನನ್ನನ್ನ ರೂಮ್ನಲ್ಲಿ ಕೂಡಾಕಿ ಮನೆಯಲ್ಲಿದ್ದ ಚಿನ್ನಾಭರಣ, ಹಣ ದೋಚಿ ಹೋಗಿದ್ದಾರೆ ಅಂತ ಗೊಳೋ ಎಂದು ಅತ್ತಿದ್ಲು. ಆದ್ರೀಗ ಈ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಸಿಕ್ಕಿದ್ದು. ಚೋರ್ ಕಿದರ್ ಹೇ ಅಂದ್ರೆ ಘರ್ ಮೇ ಹೇ ಅನ್ನೋದು ಬಟಾ ಬಯಲಾಗಿದೆ. ಎಸ್, ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆ ನಡೆಸಿದಾಗ ಇದರ ಸೂತ್ರಧಾರಿ ಉಮಾಳೆ ಅನ್ನೋದು ಗೊತ್ತಾಗಿದ್ದು, ಆಕೆಯ ಪ್ಲಾನ್ಗೆ ಸಾಥ್ ನೀಡಿದ ಸ್ನೇಹಿತ ಮೋಹನ್, ಮದನಪಲ್ಲಿಯ ವಜೀರ್, ಬಾಗೇಪಲ್ಲಿಯ ಶ್ರೀನಿವಾಸ್, ಹಿಂದೂಪುರದ ನರಸಯ್ಯ, ಅನಂತಪುರದ ಕೇಶವ, ದೊಡ್ಡಬಳ್ಳಾಪುರದ ಸುಬಾನ್ನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 13 ಲಕ್ಷ ರೂಪಾಯಿ ಬೆಲೆ ಬಾಳೋ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ. ಪರಿಚಯ ಇರುತ್ತೆ, ಫ್ಯಾಮಿಲಿ ಪರಿಚಯ ಇರುತ್ತೆ. ಸೊ ಈ ಫ್ಯಾಮಿಲಿ ಒಡನಾಟ ಗೊತ್ತಿರೋನು ಈ ಕೃತ್ಯಗೆ ಅವನು ಪ್ಲ್ಯಾನ್ ಮಾಡ್ತಾರೆ. 319 ಅವರು ರಾಬರಿ ಡಕಾಯಿತಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದಾಗ ಆ ಇನ್ಫಾರ್ಮೇಷನ್ ಮೇಲೆ ನಾವು ಹಿಡಿದಿದ್ದೀವಿ. ಸಬ್ಸಿಕ್ವೆಂಟ್ ಏನು ಕ್ರೈಮಲ್ಲಿ ಇನ್ವಾಲ್ವ್ ಆಗಿ ಇನ್ವೆಸ್ಟಿಗೇಟ್ ಮಾಡೋದು ಈ ಕ್ರೈಮ್ ನಮಗೆ ಬೆಳಕಿಗೆ 92 ಫಾರ್ ಅನ್ನೋನ್ ಕ್ರಿಮಿನಲ್ಸ್ ಆಗುತ್ತೆ. ಅದಾದ ನಂತರ ಇನ್ಫಾರ್ಮೇಷನ್ ಮೇಲೆ ಪ್ರಿಪ್ರೇಷನ್ ಫಾರ್ ಡಕಾಯಿಟಿ 6 ಜನ ಮೇಲೆ ನಾವು ಕೇಸ್ ಮಾಡ್ತೀವಿ. ಡ್ಯೂರಿಂಗ್ ಇಂಟ್ರಾಗೇಷನ್ ದೇ ವಿಲ್ ರಿವೀಲ್ ಅಬೌಟ್ ದಿಸ್ ಇನ್ಸಿಡೆಂಟ್. ಚಿಕ್ಕಬಳ್ಳಾಪುರದಲ್ಲಿ ಇಂಥ ಪ್ರಕರಣಗಳು ನಡೆದಿರಲಿಲ್ಲ. ಹೀಗಾಗಿ ಪ್ರಕರಣದ ಬೆನ್ನು ಬಿದ್ದಿದ್ದ ಪೊಲೀಸರಿಗೆ ದೂರು ನೀಡಿದ ಉಮಾಳ ಮೇಲೆ ಅನುಮಾನ ಬಂದಿತ್ತು. ಆಕೆಯ ಫೋನ್ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಆಕೆ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಸ್ನೇಹಿತ ಮೋಹನ್ನನ್ನ ಬಂಧಿಸಿದ್ದಾರೆ. ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ಅಷ್ಟೇ, ಮೋಹನ್ ಗಿಣಿ ಪಾಠದಂತೆ ಎಲ್ಲವನ್ನೂ ಒಪ್ಪಿಸಿದ್ದಾನೆ. ಈ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಎಲ್ಲ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆದರೆ ಮನೆ ಮಾಲೀಕ ಮೇಸ್ತ್ರಿ ವೆಂಕಟಪ್ಪ ಎಲ್ಲ ಆಗೋಗಿದೆ, ನನ್ನ ತಂಗಿಗೆ ನಾನೇ ದಿಕ್ಕು, ಆಕೆಯನ್ನ ಬಿಟ್ಟು ಬಿಡಿ ಅಂತಾರೆ. ಅಲ್ಲ ಪಾಪ ಅಂದಿರೋದು ಪೊಲೀಸ್ಗೆ ಯಾವ್ದೋ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ. ಹೊರಗಿನ ಕಳ್ಳನ್ನ ಹುಡುಕಬಹುದು, ಆದ್ರೆ ಮನೆಯಲ್ಲಿರೋ ಕಳ್ಳರನ್ನ ಹುಡುಕೋದು ಕಷ್ಟ ಅಂತಾರೆ. ಆದ್ರಿಲ್ಲಿ ಮನೆ ಕಳ್ಳಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಪ್ರಕರಣದ ವಿಚಾರಣೆ ಮುಂದುವರಿಸಿದ್ದಾರೆ. ಆದರೆ ಅಣ್ಣನ ಮನೆಗೆ ಕನ್ನ ಹಾಕಿದ್ದ ತಂಗಿಯನ್ನ ಪೊಲೀಸರು ಬಂಧಿಸಿಲ್ಲ. ಆಕೆಯ ಅಣ್ಣನೇ ತನ್ನ ತಂಗಿಯನ್ನ ಬಿಟ್ಟು ಬಿಡಿ ಅಂತ ಕೇಳಿಕೊಳ್ತಿದ್ದಾನೆ. ಆದರೂ ರಕ್ತ ಸಂಬಂಧ ಮರೆತು ಆಕೆ ಹಣದ ಹಿಂದೆ ಬಿದ್ದಿದ್ದು ಮಾತ್ರ ಸಂಬಂಧಗಳಿಗೆ ಇಷ್ಟೇನಾ ಬೆಲೆ ಅನ್ನೋ ಪ್ರಶ್ನೆ ಮೂಡಿಸುತ್ತೆ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.